ಕಡೆಗೆ ಹಾಯವು ಕಂಗಳು ಈ ಬಲಗಡಲ ಮನವು ಈಸಾಡಲಾರದು ಒಡಲು ಹಿಡಿದಿರಲೇನಾ ಕಾಣಲು ಬಾರದದ್ಭುತವ ಪೊಡವಿದುದೋ ಮೋಹರವನು ಇದರೊಡನೆ ಕಾದುವ ನಾವನಾಥನೇ ಮೃಢನೋ ಶಿವ ಶಿವ ಕಾದಿಗೆಲಿದೆವೋ ಬಲಕ್ಕೆ ನಮೋ ಎಂದ. ಮೊದಲ ಬಾರಿಗೆ ಒಂದು ಸೈನ್ಯವನ್ನು ಕಂಡಿದ್ದಾನೆ ಉತ್ತರ ಕುಮಾರ. ಅದುವರೆಗೂ ಭೋಗ ಜೀವನವನ್ನು ನಡೆಸುತ್ತಾ ಅಂತಃಪುರದ ಹೆಂಗಳೆಯರೊಂದಿಗೆ ಸುಖವಾಗಿ ಕಾಲ ಕಳೆಯುತ್ತಿದ್ದವನು ಇದೀಗ ಮೊದಲ ಬಾರಿಗೆ ಒಂದು ಸೈನ್ಯದ, ಅದರಲ್ಲೂ ಚಕ್ರವರ್ತಿಯಾಗಿದ್ದ ಕೌರವನ ಸೈನ್ಯವನ್ನು ಕಂಡು ಆಶ್ಚರ್ಯಚಕಿತನಾಗಿದ್ದಾನೆ, ಭಯಗೊಂಡಿದ್ದಾನೆ. ಇಲ್ಲಿ ಕುಮಾರವ್ಯಾಸ ಸ್ವತಃ ತಾನೇ ಆ ಸೈನ್ಯವನ್ನು ಕಂಡಿದ್ದೇನೆ ಎಂಬ ರೀತಿಯಲ್ಲಿ ನಮಗೆ ಚಿತ್ರಣವನ್ನು ನೀಡಿದ್ದಾನೆ. ಭೂದೇವಿಯೇ ಆ ಸೈನ್ಯವನ್ನು ಹೆತ್ತ ರೀತಿಯಲ್ಲಿ ಕಂಡವಂತೆ ಉತ್ತರನಿಗೆ. ಅಂದರೆ ಆ ಭೂಜಾಗವನ್ನೆಲ್ಲ ಆ ಕೌರವನ ಸೈನ್ಯವು ಒಂದು ಸ್ವಲ್ಪ ಜಾಗವನ್ನು ಬಿಡದಂತೆ ಆವರಿಸಿಕೊಂಡು ಬಿಟ್ಟಿದೆ ಎಂಬುದನ್ನು ಒಂದೇ ಪದದ ಸಾಲಿನಲ್ಲಿ ಆ ಕುಮಾರವ್ಯಾಸ ನಮಗೆ ಚಿತ್ರಣವನ್ನು ನೀಡಿದ್ದಾನೆ. ಆ ಸೈನ್ಯದ ಕೊನೆಯೇ ಆತನಿಗೆ ಕಾಣುತ್ತಿಲ್ಲ. ಇಂತಹ ಅದ್ಭುತವನ್ನು ಜೀವನದಲ್ಲಿ ಮೊದಲ ಬಾರಿಗೆ ನೋಡುತ್ತಾ ಇದ್ದೇನೆ. ಬದುಕಿ ಉಳಿದರೆ ಇಂತಹ ಅದ್ಭುತವನ್ನು ಅದೆಷ್ಟೋ ಕಾಣಬಹುದು ಎನ್ನುತ್ತಾ ಉತ್ತರ ಕುಮಾರನು ಆ ಸೈನ್ಯಕ್ಕೆ ಇಲ್ಲಿಂದಲೇ ನಿಂತು ನಮಸ್ಕರಿಸುತ್ತಾ ಇದ್ದಾನೆ. ಈ ಸೈನ್ಯವನ್ನು ಎದುರಿಸಿ ಗೆಲ್ಲಬೇಕಾದರೆ ಅದು ಸಾಕ್ಷಾತ್ ಪರಮಶಿವನಿಂದಲೇ ಸಾಧ್ಯ ಎನ್ನುತ್ತಾ ಉತ್ತರ ಕುಮಾರನು ಭಯಗೊಂಡು ಕಾಲುಗಳು ನಡುಗತೊಡಗಿದವು. ಹಸಿದ ಮಾರಿಯ ಮಂದೆಯಲಿ ಕೂರಿನು ಸುಳಿದಂತಾದೆನು ಬೃಹನ್ನಳೆ ಎಸಗದಿರು ತೇಜಿಗಳ ತಡೆ ಚಮ್ಮಟಿಗೆಯನು ಬಿಸುಡೋ ಮಿಸುಕಬಾರದು ಪ್ರಳಯ ಕಾಲನ ಮುಸುಕನು ಉಗಿವವನಾರೋ ಕೌರವನ ಸಮಬಲನೈ ರಥವ ಮರಳಿಚು ಜಾಳಿಸುವೆನೆಂದ. ಬೃಹನ್ನಳೆ ನಿಲ್ಲಿಸು, ರಥವನ್ನು ಓಡಿಸಬೇಡ, ಆ ಚಾವಟಿಗೆಯನ್ನು ಬಿಸಾಕು, ಎಸೆದು ಬಿಡು ಎಂದು ಉತ್ತರ ಕುಮಾರನು ಭೀತಿಯಿಂದ ತನ್ನ ಸಾರಥಿಯಾಗಿದ್ದ ಅಜ್ಞಾತವಾಸದಲ್ಲಿದ್ದ ಪಾರ್ಥನಿಗೆ ಆದೇಶ ಮಾಡುತ್ತಾ ಇದ್ದಾನೆ. ತನ್ನ ಈ ಪರಿಸ್ಥಿತಿಯು ಹಸಿದ ಮಾರಿಯ ಗುಂಪಿನಲ್ಲಿ ಕುರಿಯೊಂದು ನುಸುಳಿ ಬಂದಂತೆ ಆಗಿದೆ ಎಂದು ಉತ್ತರ ಕುಮಾರನು ತನ್ನ ಪರಿಸ್ಥಿತಿಯ ಬಗ್ಗೆ ಸಾರಥಿಯ ಬಳಿ ಹೇಳಿಕೊಳ್ಳುತ್ತಾ ಇದ್ದಾನೆ. ಕೌರವ ಮಹಾಶಕ್ತಿವಂತ, ಆತನ ಸೈನ್ಯವನ್ನು ಏನೂ ಮಾಡಲಾರೆವು ನಾವು. ಆ ಸೈನ್ಯವು ಪ್ರಳಯ ಕಾಲದ
ಯಮನ ಮುಸುಕಿನಂತೆ ಕಂಗೊಳಿಸುತ್ತಾ ಇದೆ. ರಥವನ್ನು ಹಿಂದಕ್ಕೆ ತಿರುಗಿಸು, ಓಡಿ ತಪ್ಪಿಸಿಕೊಳ್ಳೋಣ ಎಂದು ದೈನ್ಯದಿಂದ ಸಾರಥಿಯ ಬಳಿ ಹೇಳಿಕೊಳ್ಳುತ್ತಾ ಇದ್ದಾನೆ ಉತ್ತರಕುಮಾರ. ಆ ಯುದ್ಧಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಉತ್ತರಕುಮಾರನು ಆಡಿದ ಆ ಪೌರುಷದ ಮಾತುಗಳನ್ನೆಲ್ಲ ಮರೆತು ಈಗ ಭೀತಿಯಿಂದ ದೈನ್ಯನಾಗಿ ಸಾರಥಿಯ ಬಳಿ ರಥವನ್ನು ಹಿಂದಕ್ಕೆ ತಿರುಗಿಸು ಎಂದು ಕೇಳಿಕೊಳ್ಳುತ್ತಾ ಇದ್ದಾನೆ.